ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ಇವತ್ತಿನ ಪಂಚಾಂಗ ಹೇಗಿರುತ್ತೆ, ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ, ಅಂದರೆ ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಆ ಸಮಸ್ಯೆಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಇದರೊಟ್ಟಿಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ವಾಸ್ತು ದೋಷದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಪ್ರಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ಆಚಾರ್ಯ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಜ್ಞಾನ ಚರಾಚರಂ ತತ್ಪದಂ ದರ್ಶಿತಂ ಜ್ಞಾನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರ್ಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಬಹುದಾಗಿದೆ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ನೀವು ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ ಮತ್ತು ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರಿಗೆ ಕವಡೆ ಶಾಸ್ತ್ರದ ಮುಖಾಂತರವಾಗಿ ಗುರುಜಿಯವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತಾರೆ. ಇನ್ನು ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತಿನ ಪಂಚಾಂಗ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳು, ಈ 5 ಅಂಗಗಳನ್ನು ನಾವು ಪಂಚಾಂಗ ಅಂತ ಹೇಳುವಂಥದ್ದು. ಯಾರು ದಿನನಿತ್ಯವೂ ಕೂಡ ಪ್ರಾತಃ ಕಾಲದಲ್ಲಿ ಈ ಒಂದು ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ, ಅಂದರೆ ಕೇಳಿಸ್ಕೊಳ್ತಾರೆ, ಹಾಗೆ ಪಠನವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ, ಮತ್ತು ಆ ದಿನ ಕೂಡ ಅಭಿವೃದ್ಧಿ ಆಗುತ್ತೆ, ಯಶಸ್ಸು ಲಭಿಸುತ್ತೆ ಅಂತ. ಅದೇ ರೀತಿ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಅದು ಚೇತರಿಕೆ ಕಾಣುತ್ತೆ ಅಂತಲೂ ಕೂಡ ಹೇಳ್ಬೋದು. ಇವತ್ತು ಕ್ರೋಧಿನಾಮ ಸಂವತ್ಸರ, ಉತ್ತರಾಗಿಣ, ಹೇಮಂತ ಋತು, ಪುಷ್ಯಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿರುವಂಥದ್ದು. ಕೃಷ್ಣ ಪಕ್ಷದ ಷಷ್ಠಿ ಅಂತಲೂ ಕೂಡ ಇವತ್ತು ನಾವು ಕರಿತೀವಿ. ಷಷ್ಠಿ, ಸೋಮವಾರ, ಹಸ್ತ ನಕ್ಷತ್ರ, ಸುಕರ್ಮವ ಯೋಗ, ವಣಿಜ ಕರ್ಣವನ್ನು ನಾವು ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಇವತ್ತಿನ ರಾಹುಕಾಲ, ಗುಳಿಕ ಕಾಲ, ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಈ ದಿನ ರಾಹುಕಾಲ 8 ಗಂಟೆ 13 ನಿಮಿಷದಿಂದ 9 ಗಂಟೆ 39 ನಿಮಿಷದವರೆಗೆ ಈ ದಿನ ರಾಹುಕಾಲ ಇರುವಂಥದ್ದು. ಹಾಗೆ ಯಮಗಂಡ ಕಾಲವನ್ನು ನೋಡಿದಾಗ 11 ಗಂಟೆ 5 ನಿಮಿಷದಿಂದ 12 ಗಂಟೆ 31 ನಿಮಿಷದವರೆಗೆ ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ನಾವು ನೋಡ್ಬೋದಾಗಿದೆ. ಇನ್ನು ಗುಳಿಕ ಕಾಲ 1 ಗಂಟೆ 57 ನಿಮಿಷದಿಂದ 3 ಗಂಟೆ 23 ನಿಮಿಷದವರೆಗೆ ಈ ದಿನ ನಾವು ಗುಳಿಕ ಕಾಲವನ್ನು ಕೂಡ ನೋಡ್ಕೋಬೋದು. ಇನ್ನು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತ 5 ಗಂಟೆ 6 ನಿಮಿಷದಿಂದ 5 ಗಂಟೆ 57 ನಿಮಿಷದವರೆಗೆ ಈ ದಿನ ಬ್ರಾಹ್ಮಿ ಮುಹೂರ್ತ ಇರುವಂಥದ್ದು. ಇನ್ನು ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ಮಂತ್ರ ಜಪವನ್ನು ಮಾಡ್ಕೊಳ್ಲಿಕ್ಕೆ ಅಂತ, ಒಂದು ಯಾವುದಾದ್ರೂ ನವಗ್ರಹಗಳ ಮಂತ್ರ ಜಪವನ್ನು ಸಿದ್ಧಿ ಮಾಡ್ಕೊಳ್ಲಿಕ್ಕೆ ಕೂಡ ಸೂರ್ಯೋದಯಕ್ಕೆ ಮುಂಚೆ ಅಂತ ಹೇಳುತ್ತೆ. ಈ ದಿನ ಸೂರ್ಯೋದಯ 6 ಗಂಟೆ 47 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮವು ಕೂಡ ಗೋಧೂಳಿ ಲಗ್ನದಲ್ಲಿ 6 ಗಂಟೆ 15 ನಿಮಿಷಕ್ಕೆ ಈ ದಿನ ನಾವು ಸೂರ್ಯಾಸ್ತಮವಾಗುವುದನ್ನು ಕೂಡ ನೋಡಬಹುದಾಗಿದೆ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಆ ಸಮಸ್ಯೆಗಳಿಗೆ ಪರಿಹಾರಗಳು ಹೇಗಿವೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ಗುರುಗಳೇ, ಮೊದಲ 6 ರಾಶಿಗಳು ನೋಡಿ. ಶುಭ ಸೋಮವಾರ, ಈ ದಿನ ಶಿವನನ್ನು ಆರಾಧನೆ ಮಾಡ್ಕೊಳ್ತಾ, ಶಿವನಿಗೆ ರುದ್ರಾಭಿಷೇಕವನ್ನು ಮಾಡ್ತಾ ದಿನವನ್ನು ಪ್ರಾರಂಭ ಮಾಡುವಂಥದ್ದು. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ ಬ್ರಹ್ಮಣೋಧಿಪತಿರ ಬ್ರಹ್ಮ ಶಿವೋಮೇ ಅಸ್ತು ಸದಾ ಶಿವೋಂ. ಶಿವನನ್ನು ಮನಸಾರೆ ಪ್ರಾರ್ಥನೆ ಮಾಡ್ಕೊಳ್ತಾ ಈ ದಿನವನ್ನು ಪ್ರಾರಂಭ ಮಾಡೋಣ. ಎಲ್ಲರಿಗೂ ಕೂಡ ಅನುಕೂಲ ಆಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ ಮತ್ತು ಕುಂಭ ಮೀನರಾಶಿಗಳು, ಈ 12 ರಾಶಿಗಳನ್ನು ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಈ ದಿನ ಯಾವೆಲ್ಲ ದ್ವಾದಶ ರಾಶಿಗಳಿಗೆ ಅನುಕೂಲಗಳಿದೆ, ಅನಾನುಕೂಲಗಳಿದೆ, ಎಲ್ಲ ಏನೆಲ್ಲ ಮಾಡಿಕೊಳ್ಬೇಕು ಈ ದಿನ ಅನ್ನುವಂಥದ್ದು ನೋಡುವಂಥ ಸಮಯ. ಪ್ರಥಮ ರಾಶಿ ಮೇಷರಾಶಿ. ಈ ದಿನ ಮೇಷರಾಶಿಯವರಿಗೆ ಎಲೆಕ್ಟ್ರಾನಿಕ್ ಉಪಕರಣಗಳ ವ್ಯಾಪಾರಿಗಳಿಗೆ ಉತ್ತಮ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀವಿ. ಯಾರೆಲ್ಲ ಈ ಎಲೆಕ್ಟ್ರಾನಿಕ್ಗೆ ಸಂಬಂಧಪಟ್ಟಂಥ ಉಪಕರಣಗಳನ್ನು ಮಾರಾಟ ಮಾಡ್ತಾ ಇರ್ತೀರಾ, ಅಥವಾ ಅದರ ಜೊತೆ ನೀವು ವ್ಯಾಪಾರಗಳನ್ನು ಮಾಡ್ಕೊಳ್ತಾ ಇರ್ತೀರಾ, ಅವರಿಗೆ ತುಂಬ ವಿಶೇಷವಾಗಿರುವಂತಹ ದಿನ ಅಂತ ಹೇಳ್ಬೋದು, ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ನಿಮಗೆ ಅಭಿವೃದ್ಧಿ ಆಗುತ್ತೆ. ಯಾರೆಲ್ಲ ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇರ್ತೀರಾ, ಅಭಿವೃದ್ಧಿ ಆಗ್ತಾ ಇರಲ್ಲ, ಅವರೆಲ್ಲರಿಗೂ ಕೂಡ ಇವತ್ತು ಮೇಷರಾಶಿಯವರಿಗೆ ತುಂಬ ಒಳ್ಳೆಯ ದಿನ, ಉತ್ತಮವಾದಂತಹ ದಿನ, ಅಭಿವೃದ್ಧಿಯ ದಿನ ಅಂತಲೂ ಕೂಡ ಇದನ್ನು ನಾವು ಹೇಳ್ಬೋದು. ಇನ್ನು ಕೆಲಸ ಕಾರ್ಯಗಳಲ್ಲಿ ಮಂದಗತ ಇರುತ್ತೆ ಅಂತಲೂ ಕೂಡ ಹೇಳುವಂಥದ್ದು. ಅಂದರೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿಯಲ್ಲಿ ಕೆಲಸ ಕಾರ್ಯಗಳು ಸಾಗುತ್ತೆ ಅಂತ ನೋಡಿ. ಯಾವುದೇ ಕೆಲಸ ಕಾರ್ಯ ಆದರೂ ಕೂಡ ನಾವು ಅರ್ಜೆಂಟ್ ಮಾಡಬಾರ್ದು ಅಂತ ಹೇಳುತ್ತೆ. ಸಡನ್ನಾಗಿ ಯಾವುದೇ ಕೆಲಸ ಆಗೋದಿಲ್ಲ, ಆದರೆ ನೋಡಿ ನಿಧಾನವೇ
ಪ್ರಧಾನ ಅಂತ ಕೂಡ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ. ನಿಧಾನವಾಗಿ ಆಗುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ತುಂಬ ಜಾಸ್ತಿ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಅಮೂಲ್ಯ ವಸ್ತು ಮತ್ತು ಕಳೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಇದ್ದೆವು. ನಿಮ್ಮ ವಸ್ತುಗಳ ಬಗ್ಗೆ ತುಂಬ ನಿಗಾ ವಹಿಸಬೇಕಾಗುತ್ತೆ. ಅಮೂಲ್ಯವಾದ ವಸ್ತು ಕಳೆದುಕೊಳ್ಳುವಂತಹ ಸಂಭವ ಈ ದಿನ ಮೇಷರಾಶಿಯವರಿಗೆ ಹೆಚ್ಚಾಗಿರುವಂಥದ್ದು. ಇನ್ನು ವೃಷಭ ರಾಶಿ, ಖರೀದಿ ಮಾಡಲು ಅಥವಾ ಅಲಂಕಾರ ವಿನ್ಯಾಸ ಯೋಜನೆ ಆರಂಭಿಸಲು ಇದು ಬಹು ಪ್ರಶಸ್ತವಾದ ದಿನ ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ನೋಡಿ, ಯಾವುದಾದ್ರೂ ಅಲಂಕಾರಿಕ ವಸ್ತು ತಗೊಳ್ಳುವಂಥದ್ದು ಅಥವಾ ವಿನ್ಯಾಸಕ್ಕೆ ವಸ್ತುಗಳನ್ನು ತೆಗೆದುಕೊಳ್ಳುವಂಥದ್ದು ಖರೀದಿ ಮಾಡಲಿಕ್ಕೆ ತುಂಬ ವಿಶೇಷವಾಗಿರುವಂತಹ ದಿನ. ಯಾರಾದರೂ ಈಗ ವೃಷಭ ರಾಶಿಯವರು ಅಲಂಕಾರಿಕ ಕೆಲವೊಂದು ಈವೆಂಟ್ಗಳು ಮಾಡ್ತಾ ಇರ್ತೀರಾ, ಅವರೆಲ್ಲರಿಗೂ ಕೂಡ ನೋಡಿ ಅಲಂಕಾರಿಕ ವಸ್ತುಗಳು ಬೇಕಾಗಿರುವಂಥದ್ದು ಅಥವಾ ವಿನ್ಯಾಸಕರ ವಸ್ತುಗಳು ಬೇಕಾಗಿರುತ್ತೆ. ಅವರೆಲ್ಲ ಯಾಕಂದರೆ ಕಲಾವನ್ನು ನಂಬ್ಕೊಂಡಿರುವಂಥದ್ದು, ಕಲೆಯನ್ನು ನಂಬ್ಕೊಂಡಿರೋರಿಗೆಲ್ಲರಿಗೂ ಕೂಡ ಈ ವೃಷಭ ರಾಶಿಯವರಿಗೆ ತುಂಬ ಒಳ್ಳೆ ದಿನ ಅಂತ ಕೂಡ ಹೇಳ್ಬೋದು. ಆ ಒಂದು ನಿಮಗೆ ಬೇಕಾದಂತಹ ವಸ್ತುಗಳನ್ನು ಇವತ್ತು ಪಡೆದುಕೊಳ್ಳೋಕ್ಕೂ ಕೂಡ ತುಂಬ ಪ್ರಶಸ್ತವಾದಂತಹ ದಿನ ಅಂತಲೂ ಕೂಡ ಈ ದಿನ ಕರೆಯೋಕ್ಕಾಗುತ್ತೆ. ಇನ್ನು ಆಧ್ಯಾತ್ಮಿಕ ಒಲವು ಕೂಡ ಹೆಚ್ಚಾಗಿರುವಂಥದ್ದು. ಪೂಜೆ ಪುನಸ್ಕಾರಗಳಲ್ಲಿ ಆಗಲಿ ಅಥವಾ ಯಾವುದೊಂದು ಶುಭ ಸಮಾರಂಭಗಳಿಗೆ ಹೋಗಲಿಕ್ಕೆ ಆಗಲಿ ಕೂಡ ಈ ದಿನ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು. ಪ್ರಶಸ್ತವಾದಂಥ ದಿನ, ಆಧ್ಯಾತ್ಮಿಕ ಒಲವು ಕೂಡ ಹೆಚ್ಚಾಗುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ವಿದೇಶಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರದಲ್ಲಿ ಹೆಚ್ಚು ಅನುಕೂಲ ಆಗುವಂಥದ್ದು. ನೋಡಿ, ಯಾರೆಲ್ಲ ಮಿಥುನ ರಾಶಿಗಳು ಇರ್ತೀರಾ ವಿದೇಶಕ್ಕೆ ಸಂಬಂಧಪಟ್ಟಂತಹ ವಿಷಯದಲ್ಲಿ ಅಂತ ಅದು ಯಾವುದಾದ್ರೂ ತಗೋಬೋದು. ಕೆಲವರು ಓದಬೇಕು ಅಂದ್ಕೊಂಡಿರ್ತಾರೆ, ಸ್ಟಡಿಗೋಸ್ಕರ ಬೇರೆ ದೇಶಕ್ಕೆ ಪ್ರವಾಸ ಮಾಡಬೇಕು ಅಂದ್ಕೊಂಡಿರ್ತಾರೆ, ಅಥವಾ ಕೆಲವರು ನಿಮಿತ್ತ ಕಾರಣಗಳಿಂದ ಪ್ರವಾಸಕ್ಕೆ ಅಂದ್ಕೊಂಡಿರುವಂಥದ್ದು. ಇವೆಲ್ಲರಿಗೂ ಕೂಡ ಯಾರೆಲ್ಲ ಮಿಥುನ ರಾಶಿಗಳು ಇರ್ತೀರಾ ವಿದೇಶದ ವಿಚಾರವಾಗಿ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಪ್ರಶಸ್ತವಾದಂತಹ ದಿನ ಅಂತಲೂ ಕೂಡ ಈ ದಿನ ಹೇಳ್ಬೋದು. ಏನೇ ವ್ಯವಹಾರಗಳಿದ್ರೂ ಕೂಡ ಮಾಡ್ಕೊಳ್ಳಿ, ಹೆಚ್ಚು ಅನುಕೂಲ ಆಗುತ್ತೆ ಅಂತ. ಇನ್ನು ಈ ದಿನ ದೂರದ ಸಂಬಂಧಿಗಳ ಆಗಮನ ಹಾಗೂ ಅವರಿಂದ ಅನುಕೂಲ ಕೂಡ ಆಗುವಂಥದ್ದು ಮಿಥುನ ರಾಶಿಯವರೆಗೂ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು. ಶುಭ ಸೋಮವಾರ, ಯಾರಾದರೂ ನಿಮ್ಮ ಅನುಕೂಲಸ್ಥರು ಅಂತ ಹೇಳ್ಬೋದು, ದೂರದ ಸಂಬಂಧಿಕರಿಂದನೂ ಕೂಡ ನಿಮಗೆ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಯಾಗುವಂಥದ್ದಾಗಲಿ, ಒಳ್ಳೆಯ ವಿಷಯವನ್ನು ಕೇಳಿ ಬರುವಂಥದ್ದಾಗಲಿ, ಅವರಿಂದ ಅನುಕೂಲಗಳು ಕೂಡ ಈ ದಿನ ಹೆಚ್ಚಾಗುತ್ತೆ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯನ್ನು ನೋಡಿದಾಗ ಬಹಳ ಕಾಲದಿಂದ ಕಾಡುತ್ತಿದ್ದ ಸಮಸ್ಯೆಗೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಯಾರೆಲ್ಲ ಕಟಕ ರಾಶಿಗಳು ಇರ್ತೀರಾ, ತುಂಬ ದಿನದಿಂದ ಯಾವುದೋ ಒಂದು ಸಮಸ್ಯೆಯನ್ನು ನಿಮ್ಮನ್ನು ಕಾಡ್ತಾ ಇರುತ್ತೆ. ಯಾವುದಾದ್ರೂ ಆಗ್ಬೋದು, ಕೆಲವೊಂದು ಮದುವೆ ವಿಚಾರದಲ್ಲಿ ಆಗ್ಬೋದು, ಯಾಕೆಂದರೆ ಮದುವೆ ಆಗ್ತಾ ಇರಲ್ಲ, ಪದೇ ಪದೇ ನಿಂತು ಹೋಗ್ತಾ ಇರುತ್ತೆ, ಏನೋ ಅಡೆತಡೆಗಳು ಬರ್ತಾ ಇರುತ್ತೆ ಆಗ್ಬೋದು, ಅಥವಾ ನಿಮಗೆ ವೈಯಕ್ತಿಕವಾಗಿ ಯಾವುದೇ ತೊಂದರೆಗಳಾಗಿರ್ಬೋದು, ಸಮಸ್ಯೆಗಳು ತುಂಬ ಕಾಡ್ತಾ ಇರುವಂಥದ್ದು. ಇದರ ಜೊತೆ ನೋಡಿ, ಏನಾದರೂ ವ್ಯಾಪಾರ ಉದ್ಯೋಗಗಳಲ್ಲಿ ಆಗಲಿ ಅಥವಾ ಆರೋಗ್ಯ ಸಮಸ್ಯೆ ತುಂಬ ದಿನದಿಂದ ಏನಾದರೂ ಬಳಲ್ತಾ ಇದ್ದರೆ, ಯಾವುದೋ ಮಂಡಿ ನೋವಾಗಲಿ ಅಥವಾ ಏನೋ ತಲೆನೋವು ಬರ್ತಾ ಇರುತ್ತೆ ತುಂಬ ಸರಿ, ಇದೆಲ್ಲವಕ್ಕೂ ಕೂಡ ನಿಮಗೆ ಪರಿಹಾರ ಸಿಗುವಂತಹ ಲಕ್ಷಣಗಳು ಕೂಡ ಈ ದಿನ ಆಗುವಂಥದ್ದು ಕಟಕ ರಾಶಿಯವರಿಗೆ. ಇನ್ನು ಹಣ್ಣು ತರಕಾರಿ ವ್ಯಾಪಾರಿಗಳಿಗೆ ಲಾಭ ದೊರೆಯಬಹುದು ಅಂತ ಕೂಡ ಹೇಳುವಂಥದ್ದು. ಇದನ್ನು ನೋಡಿ, ವಿಶೇಷವಾಗಿ ಯಾರೆಲ್ಲ ಈ ಹಣ್ಣು ತರಕಾರಿಗಳನ್ನು ಮಾಡ್ತಾ ಇರ್ತೀರಾ ಅವ್ರಿಗೆಲ್ಲರಿಗೂ ಕೂಡ ತುಂಬ ಒಳ್ಳೆ ದಿನ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ವ್ಯಾಪಾರ ಆಗುವಂಥದ್ದಾಗಲಿ, ಧನಾಗಮನದ ನಿರೀಕ್ಷೆ ಮಾಡ್ಬೋದು ಕೂಡ ಅಂತಲೂ ಕೂಡ ಈ ದಿನ ಕರ್ಕಾಟಕ ರಾಶಿಯವರಿಗೆ ಹೇಳ್ಬೋದು. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಐಷಾರಾಮಿ ವಸ್ತುಗಳ ಖರೀದಿಯಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವಂಥದ್ದು. ಯಾರೆಲ್ಲ ಸಿಂಹರಾಶಿಗಳಿರ್ತೀರಾ ಏನಾಗುತ್ತೆ, ಒಂದು ಐಷಾರಾಮಿ ವಸ್ತುಗಳ ಖರೀದಿ ಮಾಡಲಿಕ್ಕೆ ಅಂತ ಮನೆಗೆ ಬೇಕಾದಂತಹ ಅಲಂಕಾರಿಕ ವಸ್ತುಗಳು ಅಂತ ಹೇಳ್ತೀವಿ, ಮತ್ತು ಏನಾದರೂ ಈಗ ಕಾಸ್ಟ್ಲಿ ಮೊಬೈಲ್ಸ್ ಆಗ್ಬೋದು ಅಥವಾ ಏನೋ ಒಂದು ನಿಮಗೆ ಬೇಕಾಗಿರುವಂತಹ ಐಷಾರಾಮಿ ವಸ್ತುಗಳನ್ನು ನೀವು ತೆಗೆದುಕೊಳ್ಳಿಕ್ಕೂ ಕೂಡ ತುಂಬ ವಿಶೇಷವಾಗಿರುವಂತಹ ದಿನ ಅಂತ ಹೇಳ್ಬೋದು. ಕುಟುಂಬದಲ್ಲಿ ಆದರೆ ಕಲಹಗಳಿರುವಂಥದ್ದು ನೋಡ್ಕೊಳ್ಬೇಕು. ಸಿಂಹರಾಶಿಯವರು ಕುಟುಂಬದಲ್ಲಿ ಕಲಹಗಳ ಮುನ್ಸೂಚನೆ ಇರುವಂಥದ್ದು, ಸುಮ್ಮನೆ ವಿನಾಕಾರಣ ಜಗಳಗಳಾಗುವಂಥದ್ದು ಅಥವಾ ಏನಾದರೂ ತೊಂದರೆಗಳಾಗುವಂಥದ್ದು ಇರುತ್ತೆ. ಹಾಗಾಗಿ ಅದನ್ನು ನೋಡಿಕೊಂಡು ಇದನ್ನು ಮುಂದುವರಿಬೇಕಾಗುತ್ತೆ ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವರಿಗೆ ನಾವು ನೋಡಿದಾಗ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾರೆ. ಯಾರೆಲ್ಲ ಕನ್ಯಾ ರಾಶಿಗಳಿರ್ತೀರಾ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಹೊಂತೀರಾ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಕನ್ಯಾ ರಾಶಿಯವರಿಗೆ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು. ವ್ಯಾಪಾರದಲ್ಲಿ ಆಗಲಿ ಮತ್ತು ಮಾಡುವಂತಹ ವ್ಯವಹಾರಗಳಲ್ಲಿ ಆಗಲಿ, ನೀವು ಎಲ್ಲೇ ಒಂದು ಹತ್ರ ಕೆಲಸ ಕಾರ್ಯ ಮಾಡ್ತಾಯಿರಿ, ಅಭಿವೃದ್ಧಿ ಹೊಂದುವಂತಹ ದಿನ ಅಂತಲೂ ಕೂಡ ಹೇಳ್ಬೋದು. ತುಂಬ ಒಳ್ಳೆಯ ದಿನಗಳು ಕೂಡ ಮುಂದೆ ಇರುವಂಥದ್ದು ಕನ್ಯಾ ರಾಶಿಯವರಿಗೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಕುಟುಂಬದಲ್ಲಿ ನಿಮ್ಮ ಮನೆಯಲ್ಲಿ ತುಂಬ ವಿಶೇಷವಾಗಿರುವಂತಹ ದಿನ ಕನ್ಯಾ ರಾಶಿಯವರಿಗೆ. ತುಂಬ ಸಂತೋಷದಿಂದ ಕಳಿತೀರಾ. ಕುಟುಂಬದವರ ಜೊತೆ ಮಾತಾಡಿ ಅನುಕೂಲ ಮಾಡ್ಕೊಳ್ಳಿ. ಯಾವುದೇ ಒಂದು ವ್ಯಾಪಾರ ಉದ್ಯೋಗ ಒಂದು ವ್ಯವಹಾರಗಳ ಬಗ್ಗೆ ಮಾತುಕತೆ ಆಗಲಿ ಮಾಡ್ಕೊಳ್ಳಿ, ಅಥವಾ ಕುಟುಂಬದ ಜವಾಬ್ದಾರಿ ನಿಮ್ಮ ಮೇಲೆ ತಗೊಳ್ಳಿ, ಹೆಚ್ಚಿನ ಜವಾಬ್ದಾರಿ ಕೂಡ ಬರುವಂಥದ್ದು. ಅದರಿಂದ ನಿಮಗೆ ಸಂತೋಷದ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು ನೋಡ್ಬೋದು ಕನ್ಯಾ ರಾಶಿಯವರಿಗೆ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ ಮೊದಲ 6 ರಾಶಿಗಳು ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಆ ಸಮಸ್ಯೆಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ಗುರೂಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿಯಾಗಬೇಕು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರೂಜಿಯವ್ರನ್ನ ಭೇಟಿಯಾಗಲಿಕ್ಕೆ ಅವಕಾಶವಿದೆ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ
ಹೇಳ್ತಾ ಇದ್ದಾರೆ. ದ್ವಾದಶ ರಾಶಿಗಳ ಮೊದಲ 6 ರಾಶಿಗಳು ಹೇಗಿವೆ ಅಂತ ತಿಳ್ಕೊಂಡ್ವಿ. ಇನ್ನುಳಿದ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ತಿಳ್ಕೊಳ್ಳೋಣ. ಗುರುಗಳೇ, ಮುಂದಿನ ರಾಶಿ ತುಲಾ ರಾಶಿ. ನೋಡಿ, ಈ ದಿನ ತುಲಾ ರಾಶಿಯವರಿಗೆ ನೋಡಿದಾಗ ನಾವು ಇಂದು ನೀವು ಮಾನಸಿಕ ಸ್ಥಿರತೆ ಹಾಗೂ ಶಾಂತಿಯ ವಾತಾವರಣವನ್ನು ಅನುಭವಿಸಲಿದ್ದೀರಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಯಾರೆಲ್ಲ ತುಲಾ ರಾಶಿಗಳು ಇರ್ತೀರ, ತುಂಬ ವಿಶೇಷವಾಗಿರುವಂತಹ ದಿನ ಹೇಳ್ಬೋದು. ಸುಮ್ಮನೆ ಏನಾದರೂ ಮನಸ್ಸಿಂದ ಸ್ವಲ್ಪ ತೊಂದರೆಗಳಾಗಿದ್ದರೆ, ಅಥವಾ ಏನಾದರೂ ಪದೇ ಪದೇ ಕಿರಿಕಿರಿ ಉಂಟಾಗ್ತಾ ಇದ್ದರೆ, ಅಥವಾ ಅಕ್ಕಪಕ್ಕದವ್ರ ಜೊತೆ ಆಗಲಿ, ಅಥವಾ ಏನಾದರೂ ಸಂಬಂಧದಲ್ಲಿ ಕೂಡ ಏನಾದರೂ ನಿಮಗೆ ತೊಂದರೆ ಅನುಭವಿಸ್ತಾ ಇದ್ದರೆ, ಈ ದಿನ ತುಂಬ ವಿಶೇಷವಾಗಿರುವಂಥದ್ದು ದಿನ ಅಂತಲೂ ಕೂಡ ಹೇಳ್ಬೋದು. ಮಾನಸಿಕವಾಗಿ ಕೂಡ ನೀವು ಶಾಂತ ರೀತಿಯಿಂದ ವರ್ತಿಸಿದಾಗ ನಿಮಗೆ ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ. ಮಾನಸಿಕವಾಗಿ ಕೂಡ ನೆಮ್ಮದಿಯನ್ನು ಪಡಿತೀರಾ ಅಂತಲೂ ಕೂಡ ಈ ದಿನ ಹೇಳ್ಬೋದು. ಹಾಗೆ ದ್ರವ್ಯಾನುಕೂಲ ಕೂಡ ಆಗುವಂಥದ್ದು. ವಿಶೇಷವಾಗಿ ಈ ಹಣದ ನಿರೀಕ್ಷೆ ಏನಾದರೂ ಇತ್ತು ಅಂದರೆ ಅದರಿಂದ ಅನುಕೂಲ ಕೂಡ ಆಗುವಂಥದ್ದು. ಏನಾದರೂ ಇಲ್ಲ ಅಥವಾ ಏನಾದರೂ ತಗೋಬೇಕು ಅಂದ್ಕೊಂಡಿದ್ರು ಕೂಡ ಈ ದಿನ ನಿಮಗೆ ಪ್ರಶಸ್ತವಾಗಿರುವಂತಹ ದಿನ ಅಂತಲೂ ಕೂಡ ಹೇಳ್ಬೋದು ತುಲಾ ರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ವ್ಯಾಪಾರಕ್ಕೋಸ್ಕರ ಸ್ನೇಹಿತರಿಂದ ನೆರವು ದೊರೆಯುತ್ತದೆ ಅಂತ ಹೇಳ್ತಾ ಇದ್ದೀವಿ. ಯಾರೆಲ್ಲ ವೃಶ್ಚಿಕ ರಾಶಿಗಳಿರ್ತೀರಾ, ಅದೇ ಏನಾದರೂ ಒಂದು ವ್ಯಾಪಾರ ಮಾಡಬೇಕು ಅಂತ ತುಂಬ ದಿನದಿಂದ ಒಂದು ಕನಸು ಕಟ್ಕೊಂಡಿರ್ತೀರಾ, ಅಥವಾ ಏನೋ ಒಂದು ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ, ಆದರೆ ಯಾರು ಕೂಡ ನಿಮಗೆ ನೆರವು ಸಿಕ್ಕಿರಲ್ಲ. ಕುಟುಂಬದಿಂದನೂ ಕೂಡ ನಿಮಗೆ ಕೆಲವರಿಗೆ ನೆರವು ಸಿಕ್ಕಿರಲ್ಲ. ಆದರೆ ಈ ದಿನ ನೋಡಿ, ಸ್ನೇಹಿತರಿಂದ ನೆರವು ಸಿಗುವಂಥದ್ದು, ಅಥವಾ ಕೆಲವೊಂದು ವಿಚಾರದಲ್ಲಿ ಹಣ ಕೊಡ್ತಾರೆ ಅಂತಲೇ ಅಲ್ಲ, ಅವರ ಒಂದು ಮಾತುಗಳಿಂದ ಆಗಲಿ, ಅವರ ಒಂದು ಅನುಭವದ ಮಾತುಗಳಿಂದಾಗಲಿ, ಅವರ ಜವಾಬ್ದಾರಿಯ ಮಾತುಗಳಿಂದಾಗಲಿ ನಿಮಗೆ ಅನುಕೂಲ ಆಗುವಂಥದ್ದು. ಅದರಿಂದ ನೀವು ಮಾಡುವಂತಹ ವ್ಯಾಪಾರ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಮಾತುಗಳನ್ನು ನಿಮಗೆ ಅದರ ವಿಶೇಷವಾಗಿ ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ ಅವರು ಹೇಳಿದಾಗ ನಿಮಗೆ ಅನುಕೂಲ ಆಗುತ್ತೆ. ಮುಂದೆ ಯಾವ ರೀತಿ ನೀವು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಅದು ಕೂಡ ತಿಳ್ಕೊಬೋದಾಗಿದೆ. ಇನ್ನು ಕೆಲಸದಲ್ಲಿ ಕೂಡ ವಿಶೇಷವಾಗಿರುವಂತಹ ಸಹೋದ್ಯೋಗಿಗಳೊಂದಿಗಿದ್ದ ವಿವಾದಗಳು ಕೂಡ ಅಂತ್ಯಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಸಹೋದ್ಯೋಗಿಗಳ ಜೊತೆಗಾರರಿಂದನೂ ಕೂಡ ನಿಮಗೆ ಏನಾದರೂ ಕೆಲಸ ಮಾಡುವ ಸ್ಥಳಗಳಲ್ಲಿ ಏನಾದರೂ ತೊಂದರೆಗಳಾಗಿದ್ದರೆ ಅಥವಾ ವಿವಾದಗಳಾಗಿದ್ದರೆ ಅದೆಲ್ಲವಕ್ಕೂ ಕೂಡ ಇದನ್ನು ನೀವು ಏನೇ ತೊಂದರೆಗಳಿದ್ರೂ ಕೂಡ ಎಲ್ಲವೂ ಕೂಡ ಪರಿಹಾರವನ್ನು ಇದನ್ನು ನೀವು ಕಾಣ್ಬೋದಾಗಿದೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನಸ್ಸು ರಾಶಿಯವರಿಗೆ ನೋಡಿದಾಗ ಟೀಚಿಂಗ್ ವೃತ್ತಿಪರರಿಗೆ ಹೆಚ್ಚು ಒತ್ತಡ ಹಾಗೂ ತೊಂದರೆ ಇರುವಂಥದ್ದು. ಯಾರೆಲ್ಲ ಧನಸ್ಸು ರಾಶಿಯವರು ಈ ಟೀಚಿಂಗ್ ಮಾಡ್ತಾ ಇರ್ತೀರಾ ಅಂತಂದರೆ ಯಾವುದೋ ಒಂದು ಅಧ್ಯಾಪಕರಾಗಿರ್ತೀರಾ, ಅವರೆಲ್ಲರಿಗೂ ಕೂಡ ಇದನ್ನು ವೃತ್ತಿಪರರಿಗೆ ಹೆಚ್ಚು ಒತ್ತಡ ಹಾಗೂ ತೊಂದರೆ ಕಾಣ್ತಾ ಇದೆ. ನೋಡಿ, ತುಂಬ ಒತ್ತಡದಿಂದ ಕೆಲಸ ಮಾಡಬೇಕಾಗುವಂಥದ್ದು, ಅಥವಾ ಏನೋ ಪದೇ ಪದೇ ನೀವು ಒಂದು ಕ್ಲಾಸಸ್ ತೆಗೆದುಕೊಳ್ಳುವಂಥದ್ದು, ಅಥವಾ ಬೇರೆ ಒಂದು ಎಕ್ಸಾಮಿನೇಷನ್ಗೋಸ್ಕರ ಒಂದು ತುಂಬ ಕಷ್ಟಗಳು ಪಡುವಂಥದ್ದು. ಈ ದಿನ ಮಾನಸಿಕವಾಗಿ ಕೂಡ ನಿಮಗೆ ತೊಂದರೆಗೊಳಗಾಗುವ ಲಕ್ಷಣಗಳು ಇರುತ್ತೆ. ಹಾಗಾಗಿ ನೋಡಿಕೊಂಡು ಈ ದಿನ ನೀವು ಕಳಿಬೇಕಾಗುತ್ತೆ ಯಾರೆಲ್ಲ ಈ ಟೀಚಿಂಗ್ ಕೆಲಸಗಳು ಮಾಡ್ತಾ ಇರ್ತೀರ ಅವರು. ಹಾಗೂ ಇನ್ನು ಆರೋಗ್ಯ ಕೂಡ ಅತ್ಯುತ್ತಮವಾಗಿದೆ ಇರುತ್ತೆ ಅಂತ ಕೂಡ ಹೇಳ್ತಾ ಇದ್ದೆ. ಧನುಸ್ಸು ರಾಶಿಯವರಿಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದ್ದರೆ, ಸಮಸ್ಯೆ ಕಾಡ್ತಾ ಇದ್ದರೆ ಅದೆಲ್ಲವಕ್ಕೂ ಕೂಡ ನಿಮಗೆ ಪರಿಹಾರ ಸಿಗುತ್ತೆ, ಅನುಕೂಲ ಆಗುತ್ತೆ. ಉತ್ತಮವಾದಂತಹ ಆರೋಗ್ಯವನ್ನು ಕೂಡ ಈ ದಿನ ನೀವು ಧನುಸ್ಸು ರಾಶಿಯವರು ಪಡಿಬೋದಾಗಿದೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಪ್ರಮುಖ ವ್ಯಕ್ತಿಯ ಪರಿಚಯದಿಂದ ಕೆಲಸ ಅನುಕೂಲ ಆಗುವಂಥದ್ದು. ಯಾರೆಲ್ಲ ಮಕರ ರಾಶಿಗಳಿರ್ತೀರಾ, ನೋಡಿ, ಒಂದು ಕೆಲಸ ಆಗಬೇಕು ಅಂತಿದ್ರೆ ಯಾರೋ ಒಬ್ಬರು ಒಂದು ಜೀವನದಲ್ಲಿ ಬರಬೇಕಾಗುತ್ತೆ. ನೋಡಿ, ಈ ದಿನ ನಿಮಗೆ ಆ ವ್ಯಕ್ತಿಯ ಒಂದು ಸಂಬಂಧ ಆಗಲಿ, ಆ ವ್ಯಕ್ತಿಯ ಆಗಮನದಿಂದ ನಿಮಗೆ ಪರರ ಒಂದು ಅನುಗ್ರಹದಿಂದನೂ, ಅವರ ಒಂದು ಮಾತುಗೆಯಿಂದನೂ, ಅವರ ಒಂದು ಅನುಕೂಲದಿಂದ ನಿಮ್ಗೆ ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಯಶಸ್ವಿ ಆಗುತ್ತೆ ಅಂತ ಹೇಳ್ಬೋದು. ತುಂಬ ವಿಶೇಷವಾಗಿರುವಂತಹ ದಿನ ಅಂತಲೂ ಕೂಡ ಮಕರ ರಾಶಿಯವ್ರಿಗೆ ಹೇಳ್ಬೋದು. ಇನ್ನು ಬಂಧುಗಳೊಂದಿಗೆ ಉತ್ತಮ ವಾತ್ಸಲ್ಯ ಕೂಡ ಹೆಚ್ಚಾಗುವಂಥದ್ದು. ಯಾರೆಲ್ಲ ಮಕರ ರಾಶಿಗಳಿರ್ತೀರ, ನಿಮ್ಮ ನೋಡಿ ಬಂಧು ಬಾಂಧವರಾಗಲಿ, ಕುಟುಂಬದಲ್ಲಾಗಲಿ, ಅಕ್ಕಪಕ್ಕದವರ ಜೊತೆ ಆಗಲಿ ವಾತ್ಸಲ್ಯ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಅನುಕೂಲಕರ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ ಇದೆ. ಇಷ್ಟು ದಿನ ಏನಾದರೂ ಮಾನಸಿಕವಾಗಿ ಕಿರಿಕಿರಿ ಅನುಭವಿಸ್ತಾ ಇದ್ದರೆ, ಕೆಲಸ ಕಾರ್ಯ ಆಗ್ತಾ ಇಲ್ಲ ಅಂತಂದರೆ, ಏನೋ ಬೇರೆಯವರೊಡನೆ ನಿಮಗೇನಾದರೂ ಮನಸ್ತಾಪಗಳಿದ್ದರೆ ಅವೆಲ್ಲವಕ್ಕೂ ಕೂಡ ಇವು ದಿನ ಪರಿಹಾರ ಸಿಗುವಂಥದ್ದು, ಅನುಕೂಲ ಆಗುವಂಥದ್ದು ಕೂಡ ಇರುವಂಥದ್ದು, ವಾತ್ಸಲ್ಯ ಹೆಚ್ಚಾಗುತ್ತೆ. ತುಂಬ ವಿಶೇಷವಾಗಿರುವ ದಿನ ಅಂತಲೂ ಕೂಡ ಹೇಳ್ಬೋದು ಮಕರ ರಾಶಿಯವರಿಗೆ. ಹಾಗೆ ಕುಂಭರಾಶಿಯವರಿಗೆ ನೋಡಿದಾಗ ಉದ್ಯೋಗ ವ್ಯವಹಾರದಲ್ಲಿ ಲಾಭವೂ ದೊರೆಯುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ಕುಂಭರಾಶಿಗಳಿರ್ತೀರಾ, ನಿಮ್ಮ ವ್ಯಾಪಾರ ಉದ್ಯೋಗಗಳಲ್ಲಿ ಹೆಚ್ಚಿನ ಲಾಭದ ನಿರೀಕ್ಷೆ ನೀವು ಈ ದಿನ ಮಾಡ್ಬೋದು. ಕೆಲವೊಬ್ಬರು ನೋಡಿ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡ್ತಾ ಇರ್ತೀರಾ ಕುಂಭರಾಶಿಯವರು, ಅಥವಾ ಒಂದು ದೊಡ್ಡ ಒಂದು ವ್ಯಾಪಾರ ಮಾಡ್ತಿರುವಂಥದ್ದು, ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಉದ್ಯೋಗಗಳನ್ನು ಮಾಡ್ತಾ ಇರ್ತೀರಾ. ನಿಮಗೆ ತುಂಬ ಒಳ್ಳೆ ದಿನ ಅಂತಲೂ ಕೂಡ ಹೇಳ್ಬೋದು. ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತೆ, ದೊರೆಯುತ್ತೆ. ಕೆಲವೊಂದು ನೋಡಿ ಏನೋ ವ್ಯಾಪಾರ ಉದ್ಯೋಗ ಮಾಡ್ತಾ ಇರ್ತೀರಿ, ಕೆಲವೊಂದು ವಿಚಾರಗಳಲ್ಲಿ ಹಣವನ್ನು ಕಳ್ಕೊಂಡ್ಬಿಟ್ಟಿರ್ತೀರಾ. ಆದರೆ ಈ ದಿನ ಕುಂಭರಾಶಿಯವರಿಗೆ ಹಣದ ವಿಚಾರವಾಗಿ ಆಗಲಿ, ಮಾಡುವಂತಹ ವ್ಯಾಪಾರ ಉದ್ಯೋಗಗಳಲ್ಲಿ ಆಗಲಿ ಹೆಚ್ಚಿನ ಲಾಭವನ್ನು ಕೂಡ ನೀವು ಈ ದಿನ ಪಡಿಬಹುದಾಗಿದೆ. ಇನ್ನು ಮನೆ ಅಥವಾ ಭೂಮಿ ಖರೀದಿ ಬಗ್ಗೆ ಆಲೋಚಿಸುವಿರಿ ಅಂತ ಹೇಳ್ತೇನೆ. ನೋಡಿ, ಯಾವಾಗ ನಮಗೆ ಧನಾಗಮನ ನಿರೀಕ್ಷೆ ಇರುತ್ತೆ, ನಿಮಗೆ ಹಣ ಬರುತ್ತೆ, ಆವಾಗ ಏನಾಗುತ್ತೆ, ನಿಮ್ಮ ಕನಸುಗಳು ನನಸಾಗುವ ದಿನ ಅಂತ ಹೇಳ್ಬೋದು. ಒಂದು ಮನೆ ತೊಗೊಳ್ಲಿಕ್ಕೆ ಆಗಲಿ, ಅಥವಾ ಒಂದು ನಿವೇಶನ ಖರೀದಿಗೆ ಆಗಲಿ, ಭೂಮಿ ಖರೀದಿಗೆ ಆಗಲಿ ನೀವು ಆಲೋಚನೆ ಮಾಡ್ತೀರಾ ಅಂತ ಹೇಳ್ತಾ ಇದೆ. ತುಂಬ ಒಳ್ಳೆಯ ಆಲೋಚನೆಗಳು. ಯಾಕಂದರೆ ಒಂದು ಭೂಮಿ ತಗೋಬೇಕು ಅಥವಾ ಒಂದು ಮನೆ ಕಟ್ಟಬೇಕಾದ್ರೆ ಪೂರ್ವಜನ ಪುಣ್ಯ ಇರಬೇಕು ಅಂತ ಹೇಳ್ತಾ ಇರ್ತೇವೆ ಯಾವಾಗಲೂ. ಈ ರೀತಿ ಈ ದಿನ ಕುಂಭರಾಶಿಯವರಿಗೆ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು. ಮನೆಯ ವಿಚಾರವಾಗಿ ಆಗಲಿ ಅಥವಾ ಭೂಮಿ ವಿಚಾರವಾಗಿ ಆಗಲಿ ಮನಸ್ಸಿಗೆ ಏನಾದರೂ ಬಂದರೆ ಅದರ ಕಡೆ ತುಂಬ ಆಲೋಚನೆ
ಯೋಚನೆ ಮಾಡಿ ಗಮನ ಕೊಟ್ಟು ಅದರ ಕಡೆ ನೀವು ಏನಾದರೂ ತಗೋಬೇಕು ಅಂದ್ಕೊಂಡಿದ್ರೆ ಶೀಘ್ರವಾಗಿ ಆ ಕೆಲಸವನ್ನು ಪ್ರಾರಂಭ ಮಾಡಿ. ನಿಮಗೆ ಮುಂದೆ ತುಂಬ ವಿಶೇಷವಾಗಿರುವಂತಹ ದಿನಗಳು ಬರುತ್ತೆ, ತುಂಬ ಅನುಕೂಲ ಕೂಡ ಆಗುತ್ತೆ. ಕುಂಭರಾಶಿಯವರಿಗೆ ಮನೆ ಭೂ ಖರೀದಿಸುವ ಯೋಗ ಕೂಡ ಬರುವಂಥದ್ದು ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯವ್ರಿಗೆ ಈ ದಿನ ಹಣ ವ್ಯವಹಾರದಲ್ಲಿ ಬಹಳ ಎಚ್ಚರಿಕೆ ಅಗತ್ಯ ಇರುವಂಥದ್ದು. ನೋಡಿ, ಯಾರೆಲ್ಲ ಮೀನರಾಶಿಗಳು ಇರ್ತೀರಾ, ಯಾವುದಾದ್ರೂ ಹಣಕಾಸಿನ ವಿಚಾರವಾಗಿ ಆಗಲಿ, ಒಂದು ವ್ಯವಹಾರದ ವಿಚಾರವಾಗಲಿ. ಈಗ ನೋಡಿ, ಕೆಲವೊಬ್ಬರು ಈಗೆಲ್ಲ ಇನ್ನೂ ಸೈಟ್ ತೊಗೊಳ್ಳೋದು ಕೊಡೋದು ಮಾಡ್ತಾ ಇರ್ತೀರಾ, ಅಥವಾ ಒಂದು ಬ್ಯಾಂಕ್ಗಳಲ್ಲಿ ಹಣವಿದ ವಿಚಾರವಾಗಿ ವ್ಯವಹಾರಗಳನ್ನು ಮಾಡ್ಕೊಳ್ತಾ ಇರ್ತೀರಾ. ಈ ರಿಯಲ್ ಎಸ್ಟೇಟ್ ಏನಿರ್ತಾರೆ ಅವರು, ಮತ್ತು ಈ ಬಡ್ಡಿ ವಿಚಾರ ಮಾಡುವಂಥವ್ರು, ಇವರೆಲ್ಲರಿಗೂ ಕೂಡ ತುಂಬ ಇದನ್ನು ಮೀನರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹಣದ ವಿಚಾರವಾಗಿ ಏನಾದರೂ ಹಣ ಕಳೆದುಕೊಳ್ಳುವಂಥದ್ದು ಅಥವಾ ಕೊಟ್ಟ ಹಣ ವಾಪಸ್ ಬರದೇ ಇರುವಂಥದ್ದೆಲ್ಲ ಕೂಡ ಆಗುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಹಣದ ವಿಚಾರವಾಗಿ ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಿಕೊಳ್ಬೇಕು ಮೀನರಾಶಿಯವರು. ಇನ್ನು ಸಣ್ಣ ವ್ಯಾಪಾರಿಗಳಿಗೆ ಆದಾಯ ಕೊರತೆ ಇರುವಂಥದ್ದು. ಯಾರೆಲ್ಲ ಚಿಕ್ಕ ಪುಟ್ಟ ವ್ಯಾಪಾರಗಳು ಮಾಡ್ತಾ ಇರ್ತಾರೆ, ಆರೋಗ್ಯದ ಅಂದರೆ ನಿಮಗೆ ಒಂದು ಆದಾಯದ ಕೊರತೆ ಇರುತ್ತೆ ಅಂತ ಹೇಳ್ತಾ ಇದೆ. ಸ್ವಲ್ಪ ಆದಾಯದಲ್ಲಿ ಕಡಿಮೆ ಆಗ್ಬೋದು, ಅಥವಾ ನೀವು ನಿರೀಕ್ಷಿತ ಆದಾಯ ಈ ದಿನ ಲಾಭ ಬರಲ್ಲ ಅಂತಲೂ ಕೂಡ ಹೇಳ್ತಾ ಇದೆ. ನೋಡಿಕೊಂಡು ದಿನವನ್ನು ಕಳಿಬೇಕಾಗುತ್ತೆ. ಇನ್ನು ಆರೋಗ್ಯದಲ್ಲಿ ಎಚ್ಚರ ಕೂಡ ವಹಿಸಬೇಕಾಗುತ್ತೆ. ಮೀನರಾಶಿಯವರು ಆರೋಗ್ಯದ ಕೂಡ ಹೆಚ್ಚಿನದಾಗಿ ಗಮನವನ್ನು ವಹಿಸಬೇಕು. ಏನಾದರೂ ಸಣ್ಣ ಪುಟ್ಟ ಸಮಸ್ಯೆನೋ ಅಥವಾ ಏನಾದರೂ ಆರೋಗ್ಯ ತುಂಬ ದಿನದಿಂದ ಏನಾದರೂ ಬಳಲ್ತಾ ಇದ್ದರೆ ಅದನ್ನು ನೀವು ಏನಾದರೂ ಬೇಜವಾಬ್ದಾರಿತನ ಮಾಡ್ತಾ ಇದ್ದರೆ ಅದರಿಂದ ತೊಂದರೆಗಳನ್ನು ಅನುಭವಿಸ್ತೀರಾ. ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಇದನ್ನು ನೀವು ಅವಶ್ಯಕವಾಗಿ ಮಾಡ್ಕೊಳ್ಬೇಕಾಗುತ್ತೆ ಮೀನರಾಶಿಯವರು. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅಂತ ನಾವು ತಿಳ್ಕೊಂಡಿದ್ದಾಯಿತು. ಇನ್ನು ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕರೆ ಮಾಡಬಹುದಾಗಿದೆ. ಕರೆ ಮಾಡಿ ಹುಟ್ಟಿದ ದಿನಾಂಕ, ಸಮಯ ಹಾಗೆ ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗುತ್ತೆ. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ. ಇನ್ನು ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋಂಥವ್ರಿಗೆ ಕವಡೆ ಶಾಸ್ತ್ರದ ಮುಖಾಂತರವಾಗಿ ಗುರೂಜಿಯವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ತಿಳಿಸ್ಕೊಡ್ತಾರೆ. ಇನ್ನು ಗುರೂಜಿಯವ್ರನ್ನ ನಾವು ನೇರವಾಗಿ ಬಂದು ಭೇಟಿಯಾಗಬೇಕು, ಜಾತಕವನ್ನು ಬರೆಸ್ಕೊಳ್ಬೇಕು ಅಥವಾ ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಗುರೂಜಿಯವರು ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿರುವಂಥ ಕಚೇರಿನಲ್ಲಿ ಸಿಗ್ತಾರೆ. ಆ ಕಚೇರಿಗೆ ಹೋಗಿ ನೇರವಾಗಿ ಭೇಟಿಯಾಗ್ಬೋದು. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಇನ್ನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಒಂದು ದಿನ ವಿಶೇಷತೆಯಲ್ಲಿ ಹೊಸ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ವಾಸ್ತು ದೋಷದ ಕುರಿತಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. ವಾಸ್ತು ದೋಷ ಅಂದರೆ ಏನು, ವಾಸ್ತು ದೋಷ ಉಂಟಾದರೆ ಮನೆಯಲ್ಲಿ ಏಳಿಗೆ ಆಗಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಇದಕ್ಕೆ ಏನಾದರೂ ಸುಲಭವಾದಂಥ ಪರಿಹಾರ ಮಾರ್ಗಗಳನ್ನು ನಾವು ಅನುಸರಿಸಬಹುದಾ? ಬಾಡಿಗೆ ಮನೆಯಲ್ಲಿದ್ದಾಗ ವಾಸ್ತು ದೋಷವಾದರೆ ಏನು ಮಾಡಬೇಕು? ಈ ಎಲ್ಲ ಪ್ರಶ್ನೆಗಳಿಗೆ ಗುರೂಜಿಯವರು ಉತ್ತರವನ್ನು ನೀಡ್ತಾರೆ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ ನೋಡಿ, ನಾವು ಒಂದು ಮನೆ ಕಟ್ಟಬೇಕಾದ್ರೂ ಕೂಡ, ಮನೆ ಕಟ್ಟಿದ ಮೇಲೆ ಕೂಡ ಒಂದು ಪ್ರವೇಶ ಮಾಡಬೇಕಂದ್ರೆ ಆ ಒಂದು ಸಂದರ್ಭಗಳಲ್ಲಿ ಸಾಮಾನ್ಯವಾಗಿ ವಾಸ್ತು ಅಂತ ಹೇಳ್ತಾ ಇರ್ತಾರೆ. ನಾವು ಸಾಮಾನ್ಯವಾಗಿ ನೋಡಿರ್ತೀವಿ ವಾಸ್ತು. ತುಂಬ ಜನ ಏನಾದರೂ ಈಗ ಮನೆ ಕಟ್ಟಬೇಕು ಗುರುಗಳೇ, ವಾಸ್ತು ನಮಗೆ ಕರೆಕ್ಟಾಗಿದೆಯಾ ನೋಡಿ, ಅಥವಾ ಮನೆ ಕಟ್ಟಿದಾದಮೇಲೆ ವಾಸ್ತು ಇದೆಯಾ ನೋಡಿ ಅಂತ ಹೇಳ್ತಾ ಇರ್ತಾರೆ. ಯಾಕೆ ಈ ವಾಸ್ತು ಅನ್ನೋಂಥದ್ದು ಅಷ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ವಿಶೇಷವಾಗಿರುವಂಥದ್ದು ತಿಳ್ಕೊಬೇಕಾಗುತ್ತೆ. ಪ್ರಥಮವಾಗಿ ಯಾವುದೇ ಮನೆ ಆಗಲಿ ನೋಡಿ, ಈಗ ಕೆಲವರು ಕೇಳ್ತಾರೆ ಗುರುಗಳೇ, ನಾವು ಬಾಡಿಗೆ ಮನೇಲಿದ್ದೀವಿ, ನಮಗೂ ಅದು ಅವಶ್ಯಕತೆ ಇದೆ ಅಂತ. ಆದರೆ ನೋಡಿ, ಬಾಡಿಗೆ ಮನೇಲಾದರೂ ಕೂಡ ನೀವೇ ಅಲ್ವಾ ಜೀವನ ಮಾಡ್ತಿರೋದಲ್ಲಿ, ಯಾಕಂದರೆ ನಿಮ್ಮ ಸಂಸಾರನೇ ಅಲ್ಲಿ, ನಿಮ್ಮ ಕುಟುಂಬ ಇರುವಂಥದ್ದು. ಹಾಗಾಗಿ ವಾಸ್ತು ತುಂಬ ಅವಶ್ಯಕವಾಗಿರುವಂಥದ್ದು ಬಾಡಿಗೆ ಮನೇಲಿದ್ದರೂ ಕೂಡ. ಯಾಕಂದರೆ ಒಂದು ವಾಸ್ತು ಅನ್ನುವಂಥದ್ದು ಮನೆಯಲ್ಲಿ ಮೂಲ ಆಗಿರುವಂಥದ್ದು. ಯಾವಾಗ ಒಂದು ವಾಸ್ತು ನೀಟಾಗಿರುತ್ತೆ ಮನೆಯಲ್ಲಿ, ವಾಸ್ತು ದೋಷಗಳು ಮನೆಯಲ್ಲಿ ಇರಲ್ಲ, ನಮಗೇನಾಗುತ್ತೆ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಹೊಂದ್ತಾ ಇರ್ತೀವಿ ನಾವು. ನಾನು ಈ ದಿನ ನಿಮಗೆ ಸರಳವಾದಂಥ ಒಂದು ಚಿಕ್ಕ ಪರಿಹಾರಗಳು ಹೇಳ್ತೀವಿ. ಯಾಕಂದರೆ ಕೆಲವರಿಗೆ ಈಗ ನಾವು ಒಂದು ಶಾಸ್ತ್ರದಲ್ಲಿ ಏನು ಹೇಳುತ್ತೆ, ವರ್ಷಕ್ಕೊಮ್ಮೆ ಆದರೂ ಒಂದು ಹೋಮ ಆಗಬೇಕು ಮನೆಯಲ್ಲಿ, ವಾಸ್ತು ಹೋಮ ಅವಶ್ಯಕವಾಗಿ ವರ್ಷಕ್ಕೊಮ್ಮೆ ಆದರೂ ಆಗಬೇಕು ಅಂತ ಹೇಳ್ತಾರೆ. ಯಾಕಂದರೆ ಆ ವಾಸ್ತು ಪುರುಷ ಆಕ್ಟಿವ್ ಆಗಬೇಕು ಮನೆಯಲ್ಲಿ. ಏನಾದರೂ ವಾಸ್ತು ಪುರುಷನಿಗೆ ನಾವು ಪೂಜಾದಿಗಳನ್ನು ಮಾಡ್ಕೊಳ್ತಾ ಇಲ್ಲ, ಮರಿತಾ ಹೋಗ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಏನಾಗುತ್ತೆ, ನೆಗೆಟಿವ್ ಎನರ್ಜಿ ಜಾಸ್ತಿಯಾಗಿ ಮನೆಯಲ್ಲಿ ವಿನಾಕಾರಣ ಜಗಳಗಳು, ಇದರಿಂದ ಏನು ಪರಿಣಾಮಗಳನ್ನು ನಾವು ಎದುರಿಸಬೇಕು, ಅದನ್ನು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಈಗ ಕೆಲವರು ಹೇಳ್ತಾ ಇರ್ತಾರೆ, ಗುರುಗಳೇ ಏನಿದು ವಾಸ್ತು ದೋಷ, ಏನು ಇದರಿಂದ ನಮಗೆ ತೊಂದರೆ ಆಗುತ್ತೆ ಅಂತ. ನೋಡಿ, ಈಗ ಒಂದು ಹತ್ರ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ, ಏನೂ ತೊಂದರೆ ಇಲ್ಲದ್ರೆ ಚೆನ್ನಾಗಿ ಅಭ್ಯಾಸಗಳು ಮಾಡ್ತಾ ಇರ್ತಾರೆ. ಬರ್ತಾ ಬರ್ತಾ ಏನಾಗುತ್ತೆ, ಆ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಯೋಚನೆ ಕಡಿಮೆ ಆಗಿಬಿಡುವಂಥದ್ದು, ಅಥವಾ ಮನೆಯಲ್ಲಿ ಅಪ್ಪ ಮಕ್ಕಳಿಗೆ ಕಿರಿಕಿರಿ ಆಗುವಂಥದ್ದು, ಗಂಡ ಹೆಂಡರಲ್ಲಿ ವಿನಾಕಾರಣ ಜಗಳಗಳಾಗ್ತಾ ಇರುತ್ತೆ. ಈ ರೀತಿ ಏನಾದರೂ ತೊಂದರೆಗಳು ಆಗ್ತಾ ಇತ್ತಂದರೆ ಅವಶ್ಯಕವಾಗಿ ವಾಸುದೋಷ ಇದೆ, ವ್ಯಾಪಾರ ಉದ್ಯೋಗ ಅಭಿವೃದ್ಧಿ ಆಗಿಲ್ಲ ಅಂತಂದರೆ ಚಿಕ್ಕದೊಂದು ಸರಳ ಪರಿಹಾರ ಮಾಡ್ಕೊಳ್ಳಿ. ಏನು ಜಾಸ್ತಿ ಅವಶ್ಯಕತೆ ಇಲ್ಲ. ಒಂದು ಮತ್ಸ್ಯ ಯಂತ್ರವನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಒಂದು ಅನುಷ್ಠಾನ ಮಾಡಿ ಪೂಜೆ ಮಾಡಿ. ಸುಮ್ಮನೆ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ತಂದಿಟ್ಟು ಪೂಜೆ ಮಾಡುವಂಥದ್ದಲ್ಲ, ಅದಕ್ಕೆ ಅನುಷ್ಠಾನ ಮಾಡಿ ಮಂತ್ರ ಸಿದ್ಧಿಯನ್ನು ಮಾಡಿಕೊಂಡು ತದ ನಂತರ ನೀವು ಮನೆಯಲ್ಲಿ ವಾಸ್ತು ಅಂದರೆ ಮತ್ಸ್ಯ ಯಂತ್ರವನ್ನು ಪೂಜೆ ಮಾಡ್ಕೊಳ್ತಾ ಬರೀ ದಿನನಿತ್ಯವೂ ಕೂಡ ಯಾವುದೇ ವಾಸ್ತು ದೋಷ ಇದ್ರೂ ಕೂಡ ನಿಮಗೆ ಅವಶ್ಯಕವಾಗಿ ಪರಿಹಾರ ಆಗುತ್ತೆ ಅಂತ ಕೂಡ ನಾವು ಹೇಳ್ಬೋದಾಗಿದೆ.
ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ದೀರಾ. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.